ಸರ್, ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮತ್ತು ಮಹಿಳೆಯರ ಹೋರಾಟಗಾರರಾದಂತ ದೀಕ್ಷಾ ಮೇಡಮ್ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿರುವಂತಹ ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಬೇಗೂರು ಗ್ರಾಮದಲ್ಲಿ ದಲಿತರಿಗೆ ಮೀಸಲಿಟ್ಟಂತ ಭೂಮಿಯನ್ನ ಕೆಲವು ಭೂಗಳ್ಳರು ಆದರ್ಶ್ ಅಯ್ಯರು ಮತ್ತೆ ಪ್ರಕಾಶ್ ಬಾಬು ಎಂಬುವರು ಈ ದಲಿತರ ಭೂಮಿ ಕಬಳಿಸಬೇಕು ಅಂತೇಳಿ ಕೆಲವು ಖಾಸಗಿ ಬಿಲ್ಡರ್ಸ್ ಅವರ ಹತ್ರ ವ್ಯಾಪಾರೀಕರಣ ಮಾಡುವಾಗ ನಮ್ಮ ಗಮನಕ್ಕೆ ಬಂದಾಗ ಆ ದಲಿತ ಸಮುದಾಯದವರು, ಹಿಂದುಳಿದ ಸಮುದಾಯದವರು, ಬಡವರು ಪಾಪ ನಮ್ಮ ಹತ್ರ ಬಂದು ನಮ್ಮ ಭೂಮಿಯನ್ನ ಉಳಿಸಿ ಅಂತ ಕೇಳಿದಾಗ ದೀಕ್ಷಾ ಮೇಡಮ್ ಅವರು, ನಾವು ಕೆಲವರು ಎಲ್ಲರೂ ಕೂಡ ಇವತ್ತು ನಾವು ಮಾನ್ಯ DC ಸಾಹೇಬರಿಗೆ, ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. ಸ್ವಾಮಿ, ಇದು ಬಡವರ ಭೂಮಿ, ದಲಿತರ ಭೂಮಿ ಉಳಿಸಿ ಅಂತ ಹೇಳಿ. ಈಗಾಗಲೇ ಏನಂದ್ರೆ ಅವರು ನಿರ್ಮಲಾ ಸೀತಾರಾಮ್ ಸೆಂಟ್ರಲ್ ಮಿನಿಸ್ಟರ್ ಮೇಲೆನೆ ಕೇಸ್ ಹಾಕಿದೀವಿ, ನಿಮ್ದು ಯಾವ್ದ್ರಿ ಅಂತ ಹೇಳಿ ದೌರ್ಜನ್ಯ ಮಾಡ್ತಾ ಇದ್ರೆ ಆ ದೌರ್ಜನ್ಯ ನಿಲ್ಲಬೇಕು, ಅವ್ರ ಮೇಲೆ FIR ಆಗ್ಬೇಕು, ಕಾನೂನು ಕ್ರಮ ತಗೊಬೇಕು ಅಂತ ಹೇಳಿ ಇವತ್ತು ನಾವು ಸಾಂಕೇತಿಕವಾದಂತ ಒಂದು ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಬಹುಶಃ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಗೃಹ ಸಚಿವರಿಗೆ ಮನವಿಯನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆಯವರ ಮುಖಾಂತರ ಮೆಮೊಡನ್ನ ಕೊಡ್ತೇವೆ. ಕೊಟ್ಟ ನಂತರ ನೋಡ್ತೇವೆ, ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆ ಮುಂದಗಡೆ ಬಹಳ ದೊಡ್ಡ ಮಟ್ಟಕ್ಕೆ ಚಳವಳಿಯನ್ನ ಮಾಡ್ತೀವಿ. ನಮ್ಮ ಮುಖಾಂತರ, ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಸರ್, ಸೋರನ್ಸ N ವೆಂಕಟೇಶ್ ಅಂತೇಳಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು.